All my dear students, in the previous class we have discussed about the introduction about covalent bond and factors favoring the covalent bond formation. So ನಿಮಗೆಲ್ಲ ಗೊತ್ತಿದೆ covalent bond ಅಂತ ಹೇಳಿದ್ರೆ mutual sharing of electrons between two atoms with similar electronegativities. Right, we can call it as covalent bond. ಅದನ್ನು G.N. ಲೇವಿಸ್ ಅವರು ಈ ಒಂದು ಕಾನ್ಸೆಪ್ಟ್ನ ಸಜೆಸ್ಟ್ ಮಾಡ್ತಾರೆ. ಏನು ಸಜೆಸ್ಟ್ ಮಾಡ್ತಾರಪ್ಪ ಅಂತಂದರೆ ಎಲೆಕ್ಟ್ರಾನ್ಸ್ ಜನರಲಾಗಿ ಎಲೆಕ್ಟ್ರಾನ್ಸ್ನ ಕಳ್ಕೋಬೋದು, ಗೇನ್ ಮಾಡ್ಬೋದು, ಶೇರ್ ಮಾಡ್ಬೋದು. ಇದು ಸ್ಟೇಬಲ್ ಆಕ್ಟೇಟ್ ನೋಬಲ್ ಗ್ಯಾಸ್ ಕಾನ್ಫಿಗರೇಷನ್ ಅಟೈನ್ ಮಾಡಬೇಕು. ಅದ್ರ ಜೊತೆ ಮ್ಯೂಚುವಲ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್ ಬಿಟ್ವೀನ್ ಟೂ ಆಟಮ್ಸ್, ಎರಡು ಆಟಮ್ಸ್ಗಳ ಮಧ್ಯೆ ಎಲೆಕ್ಟ್ರಾನ್ಸ್ಗಳು ಮ್ಯೂಚುವಲ್ ಶೇರ್ ಆಗಬೇಕು. ಅದ್ರ ಜೊತೆಗೆ ಎರಡು ಆಟಮ್ಸ್ಗಳ ಎಲೆಕ್ಟ್ರೋನೆಗೆಟಿವಿಟಿ ಸೇಮ್ ಆಗಿರಬೇಕು ಅಂತ ಹೇಳ್ತಾರೆ. ಅದನ್ನು ಸ್ಟಡಿ ಮಾಡಿದ್ದೀವಿ. ಅದರ ಜೊತೆಗೆ ಎಕ್ಸಾಂಪಲ್ಸ್ಗಳು ನೋಡಿದ್ವಿ. ಫಾರ್ಮೇಷನ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್, ಫಾರ್ಮೇಷನ್ ಆಫ್ ಆಕ್ಸಿಜನ್ ಮಾಲಿಕ್ಯೂಲ್, ಫಾರ್ಮೇಷನ್ ಆಫ್ ಕ್ಲೋರಿನ್ ಮಾಲಿಕ್ಯೂಲ್, ಫಾರ್ಮೇಷನ್ ಆಫ್ ನೈಟ್ರೋಜನ್ ಅಂತ ಎಕ್ಸಾಂಪಲ್ ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಅದರ ಜೊತೆಗೆ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಆಗಲಿಕ್ಕೆ ಯಾವ ಫ್ಯಾಕ್ಟರ್ಸ್ ಫೇವರ್ ಮಾಡ್ತವೆ, ಫ್ಯಾಕ್ಟರ್ಸ್ ಫೇವರ್ ಇನ್ ದ ಕೋವಲೆಂಟ್ ಬಾಂಡ್ ಫಾರ್ಮೇಷನ್ ಕೂಡ ಸ್ಟಡಿ ಮಾಡಿದ್ದೀವಿ. ಸೊ ಅದಾಗಿದ್ದರೆ ಟುಡೇ ಐ ಆಮ್ ಗೋಯಿಂಗ್ ಟು ಸ್ಟಾರ್ಟ್ ದ ಜನರಲ್ ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ಸೊ ಜನರಲ್ ಪ್ರಾಪರ್ಟೀಸ್ ನೋಡಿ, ಜನರಲ್ ಪ್ರಾಪರ್ಟೀಸ್ ಆಫ್ general properties of general properties of covalent. So general properties of covalent compounds. So general properties of covalent compounds. So what are the general properties of covalent compounds? Covalent compounds general properties ಏನು ಅಂತ ನೋಡೋಣ. ಸೊ ಅದರಲ್ಲಿ ಮೊದಲನೇ ಜನರಲ್ ಪ್ರಾಪರ್ಟಿ ಬಂದ್ಬಿಟ್ಟು ಫಿಸಿಕಲ್ ಸ್ಟೇಟ್. The first general property is physical state. The first general property is physical state. The ಮೊದಲ ಜನರಲ್ ಪ್ರಾಪರ್ಟಿ ಫಿಸಿಕಲ್ ಸ್ಟೇಟ್ ಏನು ಹೇಳುತ್ತೆ? ಜನರಲಿ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪರೇಚರ್. ಜನರಲಿ ಕೋವಲೆಂಟ್ ಕಾಂಪೌಂಡ್ಸ್ ಗ್ಯಾಸಸ್. ಸೊ ಜನರಲಿ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್. Gases are liquids. Gases are liquids at room temperature. At room temperature. ನೋಡಿ ಏನು ಅಬ್ಸರ್ವ್ ಮಾಡಿದ್ವಿ. ಸೊ ಜನರಲ್ ಆಗಿ ಕೋವಲೆಂಟ್ ಕಾಂಪೌಂಡ್ಸ್ಗಳು ಗ್ಯಾಸಸ್ ಅಥವಾ ಲಿಕ್ವಿಡ್ಸು ಯಾವಾಗ ಅಟ್ ರೂಮ್ ಟೆಂಪರೇಚರ್. ಜನರಲಿ ಕೋವಲೆಂಟ್ ಕಾಂಪೌಂಡ್ಸ್ ಆರ್ ಗ್ಯಾಸಸ್ ಆರ್ ಲಿಕ್ವಿಡ್ಸ್ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರ್. ಕಾಂಪೌಂಡ್ಸ್ ಆಫ್ ಹೈ ಮಾಲಿಕ್ಯುಲರ್ ಮಾಸಸ್ ಆರ್ ಸಾಲಿಡ್ಸ್. ಸೊ ಕಾಂಪೌಂಡ್ಸ್ ಆಫ್ ಹೈಯರ್ ಮಾಲಿಕ್ಯುಲರ್ ಮಾಸ್. ಸೊ ಯಾವ ಕಾಂಪೌಂಡ್ಸ್ಗಳಿಗೆ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೋ ಅವು ಯಾವ ಸ್ಟೇಟ್ ಇರುತ್ತಪ್ಪ ಅಂದರೆ ಸಾಲಿಡ್ಸ್. ನೆನ್ಪಿಟ್ಕೊಳ್ಳಿ. ಸೊ ಕಾಂಪೌಂಡ್ಸ್ ಆರ್ ಆಫ್ ಹೈ ಮಾಲಿಕ್ಯುಲರ್ ಮಾಸಸ್. ಕಾಂಪೌಂಡ್ಸ್ ಆಫ್ ಹೈ ಮಾಲಿಕ್ಯುಲರ್ ಮಾಸ್ ಆರ್ ಸಾಲಿಡ್ಸ್. ಸೊ ಅಂದರೆ ಯಾವ ಕಾಂಪೌಂಡ್ಸ್ಗಳ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೋ ಅದು ಸಾಲಿಡ್ಸ್ ಆಗಿರುತ್ತೆ. ಸೊ ಜನರಲ್ ಆಗಿ ಕೋವಲೆಂಟ್ ಕಾಂಪೌಂಡ್ಸ್ಗಳು ಲಿಕ್ವಿಡ್ ಮತ್ತು ಗ್ಯಾಷಿಯಸ್ ಸ್ಟೇಟಲ್ಲಿ ಇರ್ತವೆ ಯಾವಾಗ ಅಟ್ ರೂಮ್ ಟೆಂಪ್ರೇಚರ್ಲಿ. ಏನಾದರೂ ಆ ಕೋವಲೆಂಟ್ ಕಾಂಪೌಂಡ್ಸ್ಗಳ ತೂಕ ಜಾಸ್ತಿ ಇದ್ದರೆ, ಹೈಯರ್ ಮಾಲಿಕ್ಯುಲರ್ ಮಾಸ್ ಇದ್ದರೆ, ಸೊ ಅದು ಯಾವ ಇದಕ್ಕೆ ಬರುತ್ತಪ್ಪ ಅಂದರೆ ಸಾಲಿಡ್ ಸ್ಟೇಟಿಗೆ ಬರುತ್ತೆ ಅಂತ. ಎಕ್ಸಾಂಪಲ್ ನೋಡೋದಾದ್ರೆ ಬೇಕಾದ್ರೆ ಕ್ಲೋರಿನ್. ನಾವು ಎಕ್ಸಾಂಪಲ್ ಕ್ಲೋರಿನ್ ಅಂತ ಮಾಡ್ತೀವಿ ನೋಡಿ. ಕ್ಲೋರಿನ್ ಇಸ್ ಎ ಗ್ಯಾಸ್. ಕ್ಲೋರಿನ್. ಸೊ ಕ್ಲೋರಿನ್ ಇಸ್ ಎ ಗ್ಯಾಸ್ ಜನರಲಿ. ಇಟ್ಸ್ ಮಾಲಿಕ್ಯುಲರ್ ಮಾಸ್ ಈಸ್ ಕ್ಲೋರಿನ್ ಅನ್ನೋದು ಏನಿದೆಯಪ್ಪ ಅಂತಂದರೆ ಕ್ಲೋರಿನ್ ಇಸ್ ಎ ಗ್ಯಾಸ್. ಇಟ್ಸ್ ಮಾಲಿಕ್ಯುಲರ್ ಮಾಸ್ ಈಸ್ 71 ಗ್ರಾಮ್ ಮೋಲ್ ಯೂನಿಟ್ಸ್ ಅಂತ ಕೂಡ ಕರಿತೀವಿ. ಸಿ ಇಸ್ ಎ ಗ್ಯಾಸ್. ಇಟ್ಸ್ ಕ್ಲೋರಿನ್ ಇಸ್ ಎ ಗ್ಯಾಸ್. ನೋಡಿ ಎಕ್ಸಾಂಪಲ್ ಅಲ್ಲ, ಅರ್ಥ ಆಯ್ತಾ? ಇಲ್ಲಿ ಗ್ಯಾಸಿಯಸ್ ಸ್ಟೇಟ್ ಇರುತ್ತೆ, ಲಿಕ್ವಿಡ್ ಇರುತ್ತೆ ರೂಮ್ ಟೆಂಪರೇಚರ್ಲಿ, ಅದನ್ನು ಹೇಳೋದು. ನೆಕ್ಸ್ಟ್ ಬ್ರೋಮಿನ್ ಎಕ್ಸಾಂಪಲ್. ಅದೇ ರೀತಿ ಬ್ರೋಮಿನ್. ನೆಕ್ಸ್ಟ್ ಬ್ರೋಮಿನ್. ಸೊ ಬ್ರೋಮಿನ್ ಮಾಲಿಕ್ಯುಲರ್ ಮಾಸ್ ಈಸ್ 160 ಯೂನಿಫೈಡ್ ಮಾಸ್. ಅದು ಗ್ರಾಮ್ ಮಾಸ್ ಅಂತ ಕರಿತೀವಿ ಬ್ರೋಮಿನ್. ಸೊ ಈಸ್ ಎ ಲಿಕ್ವಿಡ್. ಬ್ರೋಮಿನ್ ವಾಟರ್ ಅಂತ ಕರಿತೀವಿ ಅದನ್ನು. ಬ್ರೋಮಿನ್ ಈಸ್ ಎ ಲಿಕ್ವಿಡ್ ಅದು ಜನರಲ್ ಆಗಿ. ಆ್ಯಂಡ್ ಅಯೋಡಿನ್ ಅಂತ ಬರ್ತದೆ. ಅಯೋಡಿನ್ ಇಟ್ಸ್ ಮಾಲಿಕ್ಯುಲರ್ ಮಾಸ್ ಈಸ್ 254 254 ಬರುತ್ತೆ. ಸೊ 254. ಸೊ ಇಟ್ ಈಸ್ ಎ ಸಾಲಿಡ್. ಅರ್ಥ ಆಯ್ತಾ? ಸೊ ಟೋಟಲ್ ಆಗಿ ನಾವು ಹೇಳ್ತಿರೋ ಕಾನ್ಸೆಪ್ಟ್ ಏನಪ್ಪ ಅಂದರೆ ಫಿಸಿಕಲ್ ಸ್ಟೇಟ್ಸಲ್ಲಿ ಹೇಳ್ತಿರ್ತಕ್ಕಂಥದ್ದು ಎಲ್ಲ ಕೋವಲೆಂಟ್ ಕಾಂಪೌಂಡ್ಸ್ಗಳು ಗ್ಯಾಸಸ್ಸು ಅಥವಾ ಲಿಕ್ವಿಡ್ಸ್ ಆಗಿರ್ತವೆ ರೂಮ್ ಟೆಂಪರೇಚರ್ಲಿ. ಸೊ ಜನರಲಿ ಕೋವಲೆಂಟ್ ಕಾಂಪೌಂಡ್ಸ್ ಆರ್ liquids or gases at room temperature. So the compounds of higher molecular masses have a solids.
ಸೊ ಯಾವ ಕೋವಲೆಂಟ್ ಕಾಂಪೌಂಡ್ಸ್ಗಳ ಮಾಸ್ ಜಾಸ್ತಿ ಇರುತ್ತೋ ಅವು ಸಾಲಿಡ್ ಸ್ಟೇಟ್ ಆಗಿರ್ತವೆ. ಸೊ ಹಾಗಿದ್ರೆ ಎಕ್ಸಾಂಪಲ್ ನೋಡೋದಾದರೆ ಕ್ಲೋರಿನ್ ನೋಡಿದ್ರೆ, ಕ್ಲೋರಿನ್ ಇಸ್ ಎ ಹ್ಯಾಲೋಜನ್. ಸೊ ಕ್ಲೋರಿನ್ನ ಮಾಲಿಕ್ಯುಲರ್ ಮಾಸ್ ಬಂದ್ಬಿಟ್ಟು 71 ಬರುತ್ತೆ, ಅದು ಗ್ಯಾಷಿಯಸ್ ಸ್ಟೇಟಲ್ಲಿ ಇರುತ್ತೆ. ಅದೇ ರೀತಿ ಬ್ರೋಮಿನ್ನು ಕೂಡ ಬ್ರೋಮಿನ್ ಮಾಲಿಕ್ಯುಲರ್ ಮಾಸ್ ಬಂದು 160 ಬರುತ್ತೆ, ಅದು ಲಿಕ್ವಿಡ್ ಸ್ಟೇಟ್ ಆಗಿರುತ್ತೆ. ಅದೇ ರೀತಿ ಸಾಲಿಡ್ ಅಂತ ನಾವು ನೋಡಿದ್ರೆ ಅಯೋಡಿನ್. ಸೊ ಅಯೋಡಿನ್ ಹ್ಯಾವಿಂಗ್ ಹೈಯರ್ ಮಾಲಿಕ್ಯುಲರ್ ಮಾಸ್ 254 ಬರುತ್ತೆ. ಸೊ ಹಾಗಾಗಿ ಯಾವುದು ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೆ ಸೊ ಅವು ಯಾವುದೋ ಕೂಡ ಸಾಲಿಡ್ ಸ್ಟೇಟಲ್ಲಿ ಇರ್ತದೆ. ದಿಸ್ ಇಸ್ ದ ಫಿಸಿಕಲ್ ಸ್ಟೇಟ್. ಇದು ಒಂದು ಪಾಯಿಂಟ್, ಜನರಲ್ ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಕಾಂಪೌಂಡ್ಸಲ್ಲಿ ನಾವು ಫಿಸಿಕಲ್ ಸ್ಟೇಟ್ಸ್ ಹೇಳಿದ್ವಿ. ಸೊ ನಾವಿಲ್ಲಿ ಆ ಪಾಸಿಬಿಲಿಟೀಸ್ ದೇರ್ 3 ಸ್ಟೇಟ್ಸನ್ನು ನಾವು ನೋಡ್ತೀವಿ. ನಾವು ಇಲ್ಲಿ ಸಾಲಿಡ್ ಸ್ಟೇಟನ್ನು ಕೂಡ ಗಮನಿಸ್ಬೋದು, ಲಿಕ್ವಿಡ್ ಸ್ಟೇಟನ್ನು ನೋಡ್ಬೋದು, ಮತ್ತು ಗ್ಯಾಷಿಯಸ್ ಸ್ಟೇಟನ್ನು ಕೂಡ ನೋಡ್ಬೋದು. ಯಾವ ಕೋವಲೆಂಟ್ ಕಾಂಪೌಂಡ್ಸ್ಗಳ ಮಾಲಿಕ್ಯುಲರ್ ಮಾಸ್ ಜಾಸ್ತಿ ಇರುತ್ತೋ ಅವು ಸಾಲಿಡ್ ಸ್ಟೇಟಲ್ಲಿ ಎಕ್ಸಿಸ್ಟ್ ಆಗ್ತವೆ ಅಂತ ಕೂಡ ಅದನ್ನು ಹೇಳ್ತಾರೆ. ಸೊ ವಿಲ್ ಮೂವ್ ಆನ್ ಟು ಸೆಕೆಂಡ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಎರಡನೇ ಪಾಯಿಂಟ್ ನೋಡೋಣ. ಸೆಕೆಂಡ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಸೆಕೆಂಡ್ ಪ್ರಾಪರ್ಟಿ ಸೊ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸಿಂಪ್ಲಿಫೈ ಹೇಳ್ತೀನಿ, ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಎಂ ಕೆ ಅಂದರೆ ಮೆಲ್ಟಿಂಗ್ ಪಾಯಿಂಟ್, ಬಿ ಕೆ ಅಂದರೆ ಬಾಯ್ಲಿಂಗ್ ಪಾಯಿಂಟ್. ಎರಡನೇದು ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ನೋಡಿ, ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಕೋವಲೆಂಟ್ ಕಾಂಪೌಂಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಡ್ಯೂ ಟು ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ವೀಕ್ ವಾನ್ ಡೆರ್ ವಾಲ್ ಫೋರ್ಸಸ್. ನಾವು ಅಯನಿಕ್ ಕಾಂಪೌಂಡ್ಸ್ಗೆ ಕಂಪೇರ್ ಮಾಡಿದ್ರೆ, ಅಯನಿಕ್ ಕಾಂಪೌಂಡ್ಸಲ್ಲಿ ನಾವು ಹೇಳ್ತಿರ್ತಕ್ಕಂಥ ಏನಪ್ಪ ಜನರಲಾಗಿ ಅಂತ ಹೇಳಿದ್ರೆ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್. ದ ಸ್ಟ್ರಾಂಗ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ದ ಅಪೋಸಿಟ್ಲಿ ಚಾರ್ಜ್ಡ್ ಅಯಾನ್ಸ್ ಅಂತ ಹೇಳ್ತೀವಿ ಯಾವುದರಲ್ಲಿ ಅಯನಿಕ್ ಕಾಂಪೌಂಡ್ಸ್. ಬಟ್ ಇಲ್ಲ ಆಗಲ್ಲ. ಕೋವಲೆಂಟ್ ಕಾಂಪೌಂಡ್ಸ್ಗಳ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಲೋ ಇರುತ್ತೆ. ಯಾಕೆ ಅಂದರೆ ಸೊ ಡ್ಯೂ ಟು ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆರ್ ವೀಕ್ ವಾನ್ ಡೆರ್ ವಾಲ್ ಫೋರ್ಸಸ್. ಇರ್ತಕ್ಕಂಥ ಎಲ್ಲ ಫೋರ್ಸಲ್ಲಿ ಭಾಳ ವೀಕ್ ಇರ್ತಕ್ಕಂಥ ಫೋರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ ವಾನ್ ಡೆರ್ ವಾಲ್ಸ್ ಫೋರ್ಸ್ ಅಂತ ಕರಿತೀವಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಒಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಬಂದರೆ ಸೊ ಕೋವಲೆಂಟ್ ಕಾಂಪೌಂಡ್ಸ್ ಯಾವ ಲೋ ಮೆಲ್ಟಿಂಗ್ ಪಾಯಿಂಟ್. ಕೋವಲೆಂಟ್ ಕಾಂಪೌಂಡ್ಸ್ have low melting point and boiling point. So covalent compounds have low melting point and boiling point. ಯಾಕೆ ಅಂದರೆ ಡ್ಯೂ ಟು ದ ಅಟ್ರಾಕ್ಟಿವ್ ಫೋರ್ಸ್ between the molecules. So due to the attractive force between molecules are weak van der Waals forces. So for that reason, so all covalent compounds are showing low melting point and boiling point. ಎಲ್ಲ covalent compoundsಗಳು ಕಡಿಮೆ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟನ್ನು ತೋರಿಸ್ತವೆ. ಕ್ಲಿಯರ್? ಯಾಕೆ ಅಂತ ಹೇಳಿದ್ರೆ ಈ ಕೋವಲೆಂಟ್ ಕಾಂಪೌಂಡ್ಸ್ಗಳಲ್ಲಿ ಇರ್ತಕ್ಕಂಥ ಮಾಲಿಕ್ಯೂಲ್ಸ್ಗಳ ಮಧ್ಯೆ ಬರ್ತಕ್ಕಂಥ ಫೋರ್ಸ್ ಯಾವುದಪ್ಪ ಅಂದರೆ ವೀಕ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಇದೆ. ಹಾಗಾಗಿ ಡ್ಯೂ ಟು ದ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದ ಮಾಲಿಕ್ಯೂಲ್ಸ್ ಆಫ್ ವೀಕ್ ವಾನ್ ಡೆರ್ ವಾಲ್ಸ್ ಫೋರ್ಸಸ್. ಆ ಒಂದು ಕಾರಣಕ್ಕೋಸ್ಕರ ಏನಾಗಿದೆ ಅಂತ ಹೇಳಿದ್ರೆ ಸೊ ಶೋಯಿಂಗ್ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಓಕೆ, ಫಸ್ಟ್ ಪಾಯಿಂಟ್ ಫಿಸಿಕಲ್ ಸ್ಟೇಟ್ ಆಯಿತು, ಎರಡನೇದು ಲೋ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಥರ್ಡ್. ಸೊ ನೆಕ್ಸ್ಟ್ ಮೂರನೇ ಫಿಸಿಕಲ್ ಪ್ರಾಪರ್ಟಿ ನೋಡೋಣ. ಥರ್ಡ್ ಫಿಸಿಕಲ್ ಪ್ರಾಪರ್ಟಿ ಥರ್ಡ್ ಒನ್ is the solubility. The third property is solubility. The third property is solubility. The third general property of covalent compounds ಅಲ್ಲಿ solubility ನೋಡೋಣ. So covalent compounds are generally insoluble in polar solvents or soluble in non-polar solvents. ಭಾಳ ಚೆನ್ನಾಗಿ ಹೇಳ್ತಾರೆ ಇಲ್ಲಿ ನೆನ್ಪಿಟ್ರು. ಜನರಲ್ ಆಗಿ these covalent compounds insoluble in polar solvents like water. Water is a polar solvent. ತಪ್ಪೇನಿಲ್ಲ. ಈ ಕೋವಲೆಂಟ್ ಕಾಂಪೌಂಡ್ಸ್ಗಳು ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಕರಗಲ್ಲ. So covalent compounds are insoluble in polar solvents but soluble in
ನಾನ್ ಪೋಲಾರ್ ಸಾಲ್ವೆಂಟ್ಸ್. ಆದರೆ ಕರಗ್ತವೆ, ಎಲ್ಲಿ ಕರಗ್ತವೆ ಅಂದರೆ ನಾನ್ ಪೋಲಾರ್ ಸಾಲ್ವೆಂಟ್ಸ್ ಅಲ್ಲಿ ಇವರು ಕರಗ್ತವೆ. ದಿಸ್ ಇಸ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ದ ಕೋವೆಲೆಂಟ್ ಕಾಂಪೌಂಡ್ಸ್. ತಾವು ಮೂರನೇ ಪ್ರಾಪರ್ಟೀಸ್. ಸೊ ಜನರಲಿ ಕೋವೆಲೆಂಟ್ ಕಾಂಪೌಂಡ್ಸ್ ಆರ್ insoluble in polar solvents but soluble in non-polar solvents. ಅಂದರೆ ಈ ಪೋಲಾರ್ ಸಾಲ್ವೆಂಟ್ಸ್ಗಳಲ್ಲಿ ಕೋವೆಲೆಂಟ್ ಕಾಂಪೌಂಡ್ಸ್ಗಳು ಕರಗಲ್ಲ, ಆದರೆ ನಾನ್ ಪೋಲಾರ್ ಸಾಲ್ವೆಂಟ್ಸ್ಗಳಲ್ಲಿ ಕೋವೆಲೆಂಟ್ ಕಾಂಪೌಂಡ್ಸ್ಗಳು ಡಿಸಾಲ್ವ್ ಆಗ್ತವೆ, ಕರಗ್ತವೆ. ದಿಸ್ ಇಸ್ ದ ಥರ್ಡ್ ಜನರಲ್ ಪ್ರಾಪರ್ಟಿ ಆಫ್ ದ ಕೋವೆಲೆಂಟ್ ಕಾಂಪೌಂಡ್ಸ್. ಸೊ ವಿಲ್ ಮೂವ್ ಆನ್ ಟು ದ ಫೋರ್ತ್ ಪ್ರಾಪರ್ಟಿ, ಕಂಡಕ್ಟಿವಿಟಿ. Fourth property is conductivity. Fourth ನೋಡೋದೇ ನಮಗೆ ಏನಾಗುತ್ತೆ conductivity. Conductivity. The fourth property is conductivity. ನೋಡೋಣ ನಾಲ್ಕನೇ ಪ್ರಾಪರ್ಟಿ ಕಂಡಕ್ಟಿವಿಟಿನ ಅಬ್ಸರ್ವ್ ಮಾಡೋಣ. ಇಲ್ಲಿ ಹೇಳುತ್ತೆ ಕಂಡಕ್ಟಿವಿಟಿ ಅಂದರೆ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಫ್ಯೂಸ್ಡ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್ ಡ್ಯೂ ಟು ನಾನ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್. ಸೊ ಭಾಳ ಕ್ಲಿಯರಾಗಿ ಹೇಳ್ತಾರೆ, ಅಯಾನಿಕ್ ಕಾಂಪೌಂಡ್ಸ್ಗಳಲ್ಲಾದರೆ ಅಯಾನಿಕ್ ಕಾಂಪೌಂಡ್ಸ್ ಅಂತ ಬಂದಾಗ ಸಾಲಿಡ್ ಸ್ಟೇಟಲ್ಲಿ ಕಂಡಕ್ಟೆನ್ಸ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಅಯಾನ್ಸ್ ಆರ್ ಫಿಕ್ಸ್ಡ್ ಇನ್ ಪೊಸಿಷನ್, ಕ್ಯಾನಾಟ್ ಮೂವ್ ಫ್ರೀಲಿ. ಈ ಸಾಲಿಡ್ ಸ್ಟೇಟಲ್ಲಿ ಅಯಾನ್ಸ್ಗಳು ಕೂತಲ್ಲೇ ಕೂತಿರ್ತವೆ, ಫಿಕ್ಸ್ ಆಗಿರ್ತವೆ. ಅಯಾನ್ಸ್ಗಳು ಭಾಳ ಫ್ರೀಯಾಗಿ ಮೂವ್ ಆಗ್ಲಿಕ್ಕೆ ಆಗಲ್ಲ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಕಂಡಕ್ಟಿವಿಟಿ ಏನಾಗತ್ತಪ್ಪ ಅಂತಂದರೆ ಕಂಡಕ್ಟೆನ್ಸ್ ಇದೆಯಲ್ಲ, ಸೊ ಆ ಸಾಲಿಡ್ ಸ್ಟೇಟಲ್ಲಿ ಅಂದರೆ ಮೀನ್ಸ್ ಸಾಲಿಡ್ ಸ್ಟೇಟಲ್ಲಿ ಕಂಡಕ್ಟೆನ್ಸ್ ತೋರಿಸಲ್ಲ. ಬಟ್ ಅಯಾನಿಕ್ ಕಾಂಪೌಂಡ್ಸ್ ಆರ್ ಶೋಸ್ ಕಂಡಕ್ಟಿವಿಟಿ ಇನ್ ಕೇಸ್ ಆಫ್ ಫ್ಯೂಸ್ಡ್ ಸ್ಟೇಟ್ ಆರ್ ಇನ್ ಸೊಲ್ಯೂಷನ್ ಸ್ಟೇಟ್. ಫ್ಯೂಸ್ಡ್ ಸ್ಟೇಟು ಅಥವಾ ಸೊಲ್ಯೂಷನ್ ಸ್ಟೇಟಲ್ಲಿ ಕಂಡಕ್ಟೆನ್ಸನ್ನು ತೋರಿಸ್ತವೆ. ಯಾಕೆ ಅಂತ ಹೇಳಿದ್ರೆ ಅಯಾನ್ಸ್ ಗೆಟ್ ಸೆಪರೇಟೆಡ್. ಸೊ ಅಥವಾ ಅಯಾನ್ಸ್ ಕ್ಯಾನ್ ಮೂವ್ ಫ್ರೀಲಿ. ಸೊ ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಅಯಾನಿಕ್ ಕಾಂಪೌಂಡ್. ಬಟ್ ಕೋವೆಲೆಂಟ್ ಕಾಂಪೌಂಡ್ಸಲ್ಲಿ ಸೊ ನಾನ್ ಎಕ್ಸಿಸ್ಟೆನ್ಸ್ ಆಫ್ ದಿ ಅಯಾನ್ಸ್ ಅಯಾನ್ಸ್ ಬರೋಕ್ಕೆ ಚಾನ್ಸೇ ಇಲ್ಲ. ಬಿಕಾಸ್ ಡ್ಯೂ ಟು ದ ವೀಕ್ ವಾಂಡರಬಲ್ ಫೋರ್ಸಸ್ ಆಫ್ ಮಾಲಿಕ್ಯೂಲ್ಸ್ಗಳ ಮಧ್ಯ ಅಟ್ರಾಕ್ಟಿವ್ ಫೋರ್ಸ್ ಆಫ್ ಮಾಲಿಕ್ಯೂಲ್ಸ್ ಇರತಕ್ಕಂಥ ಯಾವುದು? ವೀಕ್ ವಾಂಡರಬಲ್ ಫೋರ್ಸ್ ಆಫ್ ಅಟ್ರಾಕ್ಷನ್. ಸೊ ಮಾಲಿಕ್ಯೂಲ್ಸ್ಗಳ ಮಧ್ಯ ವೀಕ್ ವಾಂಡರಬಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಅಯಾನ್ಸ್ಗಳ ಎಕ್ಸಿಸ್ಟೆನ್ಸೇ ಆಗಲ್ಲ. ಸೊ ಇಫ್ ಅಯಾನ್ಸ್ ಆರ್ ನಾಟ್ ಎಕ್ಸಿಸ್ಟೆನ್ಸ್, ಕಂಡಕ್ಟಿವಿಟಿ ಇಸ್ ನಾಟ್ ಪಾಸಿಬಲ್. ಸೊ ಹಾಗಾಗಿ ಅಯಾನ್ಸ್ಗಳ ಎಕ್ಸಿಸ್ಟೆನ್ಸ್ ಸಾಧ್ಯತೆ ಇಲ್ಲ ಅಂತ ಹೇಳಿದ್ರೆ ಕಂಡಕ್ಟೆನ್ಸ್ ಕೂಡ ಸಾಧ್ಯ ಆಗೋ ಚಾನ್ಸ್ ಇಲ್ಲ. ಸೊ ಹಾಗಾಗಿ ಅವ್ರು ಹೇಳ್ತಕ್ಕಂಥದ್ದು, ಸೊ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಸೊ ಪಕ್ಕ ಹೇಳ್ಬಿಡ್ತಾನೆ ಇಲ್ಲಿ. ಸೊ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ದೇ ಡು ನಾಟ್ conduct electricity. They do not conduct electricity. Clear? So covalent compounds na conductivity ಬಗ್ಗೆ ನಾವು ಹೇಳೋದಾದ್ರೆ they do not conduct electricity. They do not conduct electricity in fused state. In fused state or in solution. ಯಾವ್ದ್ರಲ್ಲೂ ಬರಲ್ಲ. They do not conduct electricity in fused state or solution state. So okay, they do not conduct electricity in fused state or in solution state. ಯಾವುದರಲ್ಲೂ ಕೂಡ ತೋರಿಸಲ್ಲ. ಯಾಕೆ ಅಂದರೆ ಸೊ ಇಲ್ಲಿ ಡ್ಯೂ ಟು ನಾನ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್. ಡ್ಯೂ ಟು non-existence of ions. Due to non-existence of ions. So for that reason, covalent compounds are so non-conductive in nature. So covalent compounds are non-conductive in nature. Clear? So okay, ಯಾವುದೇ ಕಾರಣಕ್ಕೂ ಕಂಡಕ್ಟಿವಿಟಿನ ತೋರಿಸಲ್ಲ. ಫ್ಯೂಸ್ಡ್ ಸ್ಟೇಟ್ ಆಗಿರ್ಬೋದು, ಅಯಾನಿಕ್ ಸ್ಟೇಟ್ ಆಗಿರ್ಬೋದು, ದೇ ಡು ನಾಟ್ ಡ್ಯೂ ಟು ದ ನಾನ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್. ಅಯಾನ್ಸ್ಗಳೇ ಜನರೇಟ್ ಆಗಲ್ಲ, ಅಯಾನ್ಸ್ಗಳೇ ಎಕ್ಸಿಸ್ಟೆನ್ಸ್ ಆಗಲ್ಲ ಅಂತ ಹೇಳಿದ್ಮೇಲೆ ಸೊ ಕಂಡಕ್ಟಿವಿಟಿ ಹೆಂಗೆ ತೋರ್ಸೋಕ್ಕಾಗತ್ತೆ? ಹಾಗಾಗಿ ಅಯಾನ್ಸ್ ಬೇಕು. ಅಯಾನ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಕಂಡಕ್ಟೆನ್ಸ್. ಸೊ ಕಂಡಕ್ಟೆನ್ಸ್ ಆಗಬೇಕು ಅಂತ ಹೇಳಿದ್ರೆ ಅಯಾನ್ಸ್ ಇರಬೇಕು. ಸೊ ಆ ಒಂದು ಕಾರಣಕ್ಕೋಸ್ಕರ ಸೊ ಡ್ಯೂ ಟು ನಾನ್ ಎಕ್ಸಿಸ್ಟೆನ್ಸ್ ಆಫ್ ಅಯಾನ್ಸ್, ದಟ್ಸ್ ವೈ ಸೊ ಕಂಡಕ್ಟಿವಿಟಿ ತೋರಿಸಲ್ಲ. ಸೊ ಹಾಗಾಗಿ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ಯಾವುದು? ಕೋವೆಲೆಂಟ್ ಕಾಂಪೌಂಡ್ಸ್. ಸೊ ವಿಲ್ ಮೂವ್ ಆನ್ ಟು ದ ಫಿಫ್ತ್ ಪ್ರಾಪರ್ಟಿ,
reaction rates. Reaction rates. The fifth property is reaction rates. Reaction rates. Reaction rates. ಇಲ್ಲಿ ರೇಟ್ ಅಂದರೆ ನಾವು ಹೇಳುವಾಗ ವೆಲಾಸಿಟಿ ಅಂತ ಕರಿತೀವಿ. ರೇಟ್ ಆಫ್ ಎ ರಿಯಾಕ್ಷನ್ ಮೀನ್ಸ್ ವೆಲಾಸಿಟಿ ಆಫ್ ಎ ರಿಯಾಕ್ಷನ್. ರಿಯಾಕ್ಷನ್ ರೇಟ್ ಅಂತಂದರೆ ಅದು ಫಾಸ್ಟರು ಸ್ಲೋವರು ರಿಯಾಕ್ಷನ್ಸ್ ಎಲ್ಲ ಹೇಳುವಾಗ. ರೇಟ್ ಅಂತ ಹೇಳಿದಾಗ ನೀವು ಯಾವುದೇ ಕಾರಣಕ್ಕೂ ಪ್ರೈಸ್ ಅನ್ಕೋಬೇಡಿ. ಎಷ್ಟು ರೇಟ್ ಅಂದರೆ ಆ ವ್ಯಾಲ್ಯೂ ಅಲ್ಲ, ಪ್ರೈಸ್ ಅಲ್ಲ ಅದು. ರೇಟ್ ಮೀನ್ಸ್ ವೆಲಾಸಿಟಿ, ಸ್ಪೀಡ್ ಆಫ್ ಎ ರಿಯಾಕ್ಷನ್, ವೆಲಾಸಿಟಿ ಆಫ್ ಎ ರಿಯಾಕ್ಷನ್ ಅಥವಾ ಸ್ಪೆಸಿಫಿಕ್ ರೇಟ್ ಆಫ್ ಎ ರಿಯಾಕ್ಷನ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಸೆಕೆಂಡ್ ಪಿ ಯು ಸಿ ಬಂದಾಗ ಆ ಕೆಮಿಕಲ್ ಕೈನೆಟಿಕ್ಸ್ ಅಂತ ಒಂದು ಟಾಪಿಕ್ ಇದೆ. ಆ ಕೆಮಿಕಲ್ ಕೈನೆಟಿಕ್ಸಲ್ಲಿ ನಾವು ಆರ್ಡರ್ ಆಫ್ ಎ ರಿಯಾಕ್ಷನ್, ರೇಟ್ ಆಫ್ ಎ ರಿಯಾಕ್ಷನ್, ಫಸ್ಟ್ ಆರ್ಡರ್ ಆಫ್ ಎ ರಿಯಾಕ್ಷನ್, ಜೀರೋ ಆರ್ಡರ್ ಆಫ್ ಎ ರಿಯಾಕ್ಷನ್, ಸೆಕೆಂಡ್ ಆರ್ಡರ್ ಆಫ್ ಎ ರಿಯಾಕ್ಷನ್ ಅಂತ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ಗಳಿದೆ. ಅದನ್ನು ನೋಡ್ತಾ ಹೋಗೋಣ ಅಲ್ಲಿ ಬೇಕಾದ್ರೆ. ಸೊ ಇಲ್ಲಿ ನೋಡ್ಕೊಳ್ಳಿ, ಈಗ ರೇಟ್ ಆಫ್ ಎ ರಿಯಾಕ್ಷನ್, ರಿಯಾಕ್ಷನ್ ರೇಟ್ ಅಂತ ನಾವು ತೊಗೊಳೋದಾದರೆ, ದ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕೋವಲೆಂಟ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ by breaking covalent bonds in the reacting molecules and forming new covalent bonds to give product molecules. So these reactions need more amount of energy and are slow in nature. ಸೊ ಇಲ್ಲೊಂದು ಪಾಯಿಂಟ್ನ ಕ್ಲಿಯರಾಗಿ ಹೇಳ್ತಾರೆ. ಈ ರಿಯಾಕ್ಷನ್ಸ್ ಇನ್ವಾಲ್ವ್ ಆಗುವಾಗ ಒಂದು ನೆನ್ಪಿಟ್ಕೊಳ್ಳಿ, ಒಂದು ಕಡೆ ರಿಯಾಕ್ಟೆಂಟ್ ರೇಟ್ಸ್ ಇರುತ್ತೆ, ಇನ್ನೊಂದು ಕಡೆ ಪ್ರಾಡಕ್ಟ್ಸ್ ಇರುತ್ತೆ. ಸೊ ದೇ ರಿಕ್ವೈರ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಮೋರ್ ಟು ಬ್ರೇಕ್ ದ ಬಾಂಡ್. ಅಂದರೆ ರಿಯಾಕ್ಟೆಂಟ್ಸ್ಗಳಲ್ಲಿ ಇರ್ತಕ್ಕಂಥ ಬಾಂಡನ್ನು ಬ್ರೇಕ್ ಮಾಡಿ ನ್ಯೂ ಪ್ರಾಡಕ್ಟ್ಸನ್ನ ಫಾರ್ಮೇಷನ್ ಮಾಡಬೇಕಾಗತ್ತೆ. ಸೊ ಆ ಸಂದರ್ಭದಲ್ಲಿ ದೇ ನೀಡ್ ಮಚ್ ಮೋರ್ ಅಮೌಂಟ್, ದೇ ನೀಡ್ ಸಮ್ ಅಮೌಂಟ್ ಆಫ್ ಎನರ್ಜಿ ಫಾರ್ ಬ್ರೇಕಿಂಗ್ ದ ಕೋವಲೆಂಟ್ ಬಾಂಡ್ ಟು ಫಾರ್ಮ್ ದ ನ್ಯೂ ಪ್ರಾಡಕ್ಟ್ಸ್. ರಿಯಾಕ್ಟೆಂಟ್ಸ್ ಇರ್ತವೆ, ಆ ರಿಯಾಕ್ಟೆಂಟ್ಸ್ಗಳಲ್ಲಿರ್ತಕ್ಕಂಥ ಬಾಂಡ್ಗಳು ಬ್ರೇಕಪ್ ಆಗಿ ಹೊಸ ಪ್ರಾಡಕ್ಟ್ಸ್ಗಳು ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಹಾಗೆ ಬಾಂಡ್ ತನ್ನಷ್ಟು ತಾನೇ ಬ್ರೇಕಪ್ ಆಗಲ್ಲ, ಅದಕ್ಕೆ ಒಂದು ಸಫಿಷಿಯೆಂಟ್ ಅಮೌಂಟ್ ಆಫ್ ಎನರ್ಜಿ ಬೇಕು. ಅದನ್ನು ಹೇಳ್ತಾರೆ ದ ರಿಯಾಕ್ಷನ್ ಇನ್ವಾಲ್ವಿಂಗ್ ಕೋವಲೆಂಟ್ ಮಾಲಿಕ್ಯೂಲ್ಸ್. ಯಾವುದಾದ್ರು ರಿಯಾಕ್ಷನ್ಸು ಕೋವಲೆಂಟ್ ಮಾಲಿಕ್ಯೂಲ್ಸ್ಗಳಲ್ಲಿ ಆಗಬೇಕು ಅಂತ ಹೇಳಿದ್ರೆ ದ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕೋವಲೆಂಟ್ ಮಾಲಿಕ್ಯೂಲ್ಸ್ ಟೇಕ್ಸ್ ಪ್ಲೇಸ್ ಬೈ ಬ್ರೇಕಿಂಗ್ ಕೋವಲೆಂಟ್ ಬಾಂಡ್ಸ್ ಇನ್ ದ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್. ರಿಯಾಕ್ಷನ್ ಆಗಬೇಕು ಅಂತ ಹೇಳಿದ್ರೆ, ಅದು ಟೇಕ್ಸ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ರಿಯಾಕ್ಟಿವ್ ಮಾಲಿಕ್ಯೂಲ್ ಸೈಡ್ಗಳಲ್ಲಿ ಕೋವಲೆಂಟ್ ಬಾಂಡ್ ಬ್ರೇಕಪ್ ಆಗಬೇಕು. ಆ್ಯಂಡ್ ಫಾರ್ಮಿಂಗ್ ನ್ಯೂ ಕೋವಲೆಂಟ್ ಬಾಂಡ್ಸ್ to give product molecules. These reactions need more amount of energy. That's all. ಇಲ್ಲಿ ರಿಯಾಕ್ಷನ್ ರೇಟ್ ಅಂತ ಹೇಳಿದಾಗ ಒಂದು ರಿಯಾಕ್ಷನ್ನು ಕೋವಲೆಂಟ್ ಮಾಲಿಕ್ಯೂಲ್ಸ್ಗಳಲ್ಲಿ ಆಗಬೇಕು ಅಂತ ಹೇಳಿದ್ರೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗಳಲ್ಲಿ ಇರ್ತಕ್ಕಂಥ ಕೋವಲೆಂಟ್ ಬಾಂಡ್ ಬ್ರೇಕ್ ಆಗಬೇಕು. ಬ್ರೇಕ್ ಆಗಿ ಸೊ ಹೊಸ ಪ್ರಾಡಕ್ಟ್ಸ್ಗಳು ಫಾರ್ಮೇಷನ್ ಆಗಬೇಕು. ಅದು ಆಗಬೇಕು ಅಂತ ಹೇಳಿದ್ರೆ ದೇ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ, ಅದಕ್ಕೆ ಜಾಸ್ತಿ ಎನರ್ಜಿ ಬೇಕು. ದೇ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಆ್ಯಂಡ್ ಆರ್ ಸ್ಲೋ ಇನ್ ನೇಚರ್. ಸೊ ಅವಾಗ ಏನಾಗುತ್ತೆ, ರಿಯಾಕ್ಷನ್ ರೇಟು ಕೋವಲೆಂಟ್ ಕಾಂಪೌಂಡ್ಸ್ಗಳಲ್ಲಿ ಫಾಸ್ಟರ್ ಆಗಿರಲ್ಲ. ಅಯಾನಿಕ್ ಕಾಂಪೌಂಡ್ಸ್ಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ಗಳು ರಿಯಾಕ್ಷನ್ ಸ್ಪೀಡ್ ಇದೆಯಲ್ಲ, ವೆಲಾಸಿಟಿ ಫಾಸ್ಟ್ ಇರುತ್ತೆ, ಬಟ್ ಇಲ್ಲಿ ಸ್ಲೋ ಇನ್ ನೇಚರ್. ಅದಲ್ಲ, ಅರ್ಥ ಮಾಡ್ಕೊಳ್ಳಿ. ಎನರ್ಜಿ ರಿಕ್ವೈರ್ಮೆಂಟ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ರಿಯಾಕ್ಷನ್ ಸ್ಲೋ ಆಗ್ಬಿಡುತ್ತೆ. ಸೊ ಎನರ್ಜಿ ಕಡಿಮೆ ಇದೆ, ರಿಯಾಕ್ಷನ್ ರೇಟ್ ಏನಾಗುತ್ತೆ, ಫಾಸ್ಟ್ ಆಗುತ್ತೆ. ಅದನ್ನು ಅವ್ರು ಹೇಳ್ತಾ ಇರೋದು ಕೋವಲೆಂಟ್ ಮಾಲಿಕ್ಯೂಲ್ಸ್ಗಳಲ್ಲಿ ಆ ಬಾಂಡ್ ಬ್ರೇಕಪ್ ಆಗಬೇಕು ಅಂದರೆ ಅಂದರೆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ಗಳೆಲ್ಲ ಬಾಂಡ್ ಬ್ರೇಕಪ್ ಆಗಿ ಹೊಸ ನ್ಯೂ ಪ್ರಾಡಕ್ಟ್ಸ್ ಫಾರ್ಮೇಷನ್ ಆಗಬೇಕು ಅಂತ ಹೇಳಿದಾಗ ದೇ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಮತ್ತು ಎನರ್ಜಿ ಭಾಳ ಬೇಕಾಗೋದ್ರಿಂದ ದ ರಿಯಾಕ್ಷನ್ ರೇಟ್ ಸ್ಲೋ ಇನ್ ನೇಚರ್. ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಕೋವಲೆಂಟ್ ಮಾಲಿಕ್ಯೂಲ್ಸ್ಗಳಲ್ಲಿ ಬಾಂಡು ಬ್ರೇಕಿಂಗು ಮತ್ತು ಮೇಕಿಂಗ್ ಎರಡೂ ಪಾಸಿಬಿಲಿಟಿ ಇದೆ. ಬಾಂಡ್ ಬ್ರೇಕಿಂಗು ಆಗಬೇಕು ಮತ್ತು ಮೇಕಿಂಗು ಆಗಬೇಕು. ಬಾಂಡ್ ಬ್ರೇಕಿಂಗ್ ಆಗೋದು ರಿಯಾಕ್ಟೆಂಟ್ಸ್ಗಳಲ್ಲಿ, ಬಾಂಡ್ ಮೇಕಿಂಗ್ ಆಗ್ತಕ್ಕಂಥ ಪ್ರಾಡಕ್ಟ್ಸ್ಗಳು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಂಬಿಡಿ. ಸೊ ಬಾಂಡ್ ಎಲ್ಲಿ ಬ್ರೇಕ್ ಆಗುತ್ತೆ ಅಂತ ಹೇಳಿದ್ರೆ ರಿಯಾಕ್ಟೆಂಟ್ಸ್ಗಳು ಬಾಂಡ್ ಬ್ರೇಕ್ ಆಗುತ್ತೆ. ಬಾಂಡ್ ಎಲ್ಲಿ ಮೇಕಿಂಗ್ ಆಗುತ್ತಪ್ಪ ಅಂತ ಹೇಳಿದ್ರೆ ಅದು ಪ್ರಾಡಕ್ಟ್ಸಲ್ಲಿ ಮೇಕಿಂಗ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ರಿಯಾಕ್ಷನ್ ರೇಟ್ ಇದೆಯಲ್ಲ ಅದು ಸ್ಲೋ ಇರುತ್ತೆ, ಸ್ಲೋ ಇನ್ ನೇಚರ್ ಅಂತ ಕರೀತಾರೆ. ಸೊ ಕೋವಲೆಂಟ್ ಕಾಂಪೌಂಡ್ಸ್ಗಳಲ್ಲಿ ರಿಯಾಕ್ಷನ್ ರೇಟ್ ಈಸ್ ಸ್ಲೋ ಅಂತ ಹೇಳ್ಬೋದು. ಸೊ ದಿಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದು ಕೂಡ 5ನೇ ಫಿಫ್ತ್ ಫಿಸಿಕಲ್ ಪ್ರಾಪರ್ಟಿ ಆಫ್ ದ ಕೋವಲೆಂಟ್ ಕಾಂಪೌಂಡ್. ಸೊ ವಿಲ್ ಮೂವ್ ಆನ್ ಟು ದ 6th ಪ್ರಾಪರ್ಟಿ, ಐಸೋಮೇರಿಸಮ್ ಅಂತ ಒಂದು ಪ್ರಾಪರ್ಟಿ, ಅದನ್ನು ನೋಡೋಣ. ಸೊ ಇಲ್ಲಿ ಎಲ್ಲ ಪ್ರಾಪರ್ಟೀಸ್ ಕಂಪ್ಲೀಟ್ ಆಗುತ್ತೆ. ಐಸೋಮೇರಿಸಮ್ ಇಲ್ಲಿ ಐಸೋಮರ್ಸ್ ಅಂತ ನಾವು ಕರಿತೀವಿ. ಐಸೋಮರ್ಸ್ ಅಂತ ನಾವು ಕೆಳಗೆಲ್ಲ ಗೊತ್ತಿದೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಸ್ಟ್ರಕ್ಚರಲ್ ಫಾರ್ಮುಲಾ ಬೇರೆ ಆಗಿರುತ್ತೆ. ಸ್ಟ್ರಕ್ಚರಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಡಿಫರಿಂಗ್ ಇನ್ ಸ್ಪೇಷಿಯಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್.
ಸ್ಪೇಷಲ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಅಂತ ಹೇಳಿದಾಗ ಅದ್ರ ಮಾಲಿಕ್ಯುಲರ್ ಫಾರ್ಮುಲಾ ನೋಡ್ಲಿಕ್ಕೆ ಕರೆಕ್ಟಾಗಿ ಕಾಣ್ತೀವಿ. ಫಾರ್ C4H10 ಬ್ಯೂಟೇನ್ ಅಂತ ಕರಿತೀವಿ. ಬಟ್ ಅರೇಂಜ್ಮೆಂಟ್ ಆಗುವ ಯಾವ ರೀತಿ ಇದೆ ಅದನ್ನು ನಾವು ಸ್ಟ್ರಕ್ಚರಲ್ ಐಸೋಮೆರಿಸಮ್ ಅಂತ ಕರಿತೀವಿ. ಅಲ್ಲಿ ಹೇಳುವಾಗ ಸ್ಟ್ರಕ್ಚರಲ್ ಐಸೋಮೆರಿಸಮು, ಸ್ಟೀರಿಯೋ ಐಸೋಮೆರಿಸಮ್ ಅಂತ ಬರುತ್ತೆ. ಈ ಸ್ಟ್ರಕ್ಚರಲ್ ಐಸೋಮೆರಿಸಮಲ್ಲಿ ಓಪನ್ನು ಇದರಲ್ಲಿ ಹೇಳುವಾಗ ಚೈನ್ ಐಸೋಮೆರಿಸಮ್ಮು, ಫಂಕ್ಷನಲ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್ ಅಂತ ಬರುತ್ತೆ. ನಾವು ಸ್ಟ್ರಕ್ಚರಲ್ ನೋಡುವಾಗ ಜೆಮೆಟ್ರಿಕಲ್ ಐಸೋಮೆರಿಸಮ್ ಮತ್ತು ಆಪ್ಟಿಕಲ್ ಐಸೋಮೆರಿಸಮ್ ಅಂತ ಬರುತ್ತೆ. ಸೊ ಇದನ್ನು ನಾನು ನಿಮಗೆ ನೆಕ್ಸ್ಟ್ ಇದರ ಫಸ್ಟ್ ಟಾಪಿಕೆಲ್ಲ ಹೇಳ್ಕೊಂಡು ಹೋಗಿ ನಿಮಗೆ. ಸೊ ಅದೇನು ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸ್ ಅಂತ ಏನಿದೆಯಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಸಮ್ ಬೇಸಿಕ್ ಪ್ರಿನ್ಸಿಪಲ್ ಆ್ಯಂಡ್ ಟೆಕ್ನಿಕ್ಸಲ್ಲಿ ನಿಮಗೆ ಹೇಳಿದ್ದೀನಿ. ಬೇಕಾದ್ರೆ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ. ಅಲ್ಲಿ ಐಸೋಮೆರಿಸಮ್ ಬಗ್ಗೆ ನಾನು ಪಾಠ ಮಾಡುವಾಗ ಹೇಳಿದ್ದೀನಿ. ಅಲ್ಲಿ ಡಿಫ್ರೆಂಟಾಗಿ ಎಲ್ಲದನ್ನು ಬರ್ಬಿಟ್ಟು ಹೇಳಿದೆ ನಿಮಗೆ. ಟಾಟೋಮೆರಿಸಮ್, ಮೆಟಾಮೆರಿಸಮ್ ಅಂತೆಲ್ಲ ಬರ್ತಾ ಹೋಗುತ್ತೆ. ಅಲ್ಲಿ ಎಕ್ಸ್ಟ್ರಾ 5 ಬರುತ್ತೆ ನಿಮಗೆ. ಒಂದು ಜನರಲ್ ಹೇಳುವ ಒಂದು ಚೈನ್ ಐಸೋಮೆರಿಸಮ್, ಪೊಸಿಷನ್ ಐಸೋಮೆರಿಸಮ್, ಫಂಕ್ಷನಲ್ ಐಸೋಮೆರಿಸಮ್, ಟಟಾಮೆರಿಸಮ್ ಮತ್ತು ಮೆಟಾಮೆರಿಸಮ್ ಅಂತ ಬರ್ತಾ ಹೋಗುತ್ತೆ. ಅದರಲ್ಲಿ 3 ನೆನ್ಪಿಟ್ಗಳು ಅಂತ ಹೇಳಿದ್ದೀನಿ ನಿಮಗೆ. ಚೈನ್ ಐಸೋಮೆರಿಸಮ್ಮು, ಪೊಸಿಷನ್ ಐಸೋಮೆರಿಸಮ್ ಮತ್ತು ಫಂಕ್ಷನಲ್ ಐಸೋಮೆರಿಸಮ್ ನೆನ್ಪಿಟ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ಹೇಳಿದ್ದೀನಿ. ಅದು ಯಾವುದಕ್ಕೆ ಸ್ಟ್ರಕ್ಚರಲ್ ಐಸೋಮೆರಿಸಮ್. ಸ್ಟ್ರಕ್ಚರಲ್ ಐಸೋಮೆರಿಸಮ್ ನೀವು ಫಸ್ಟ್ ಪೀಸಲ್ಲಿ ಸ್ಟಡಿ ಮಾಡ್ತೀರಾ, ಸ್ಟೀರಿಯೋ ಐಸೋಮೆರಿಸಮ್ ಸೆಕೆಂಡ್ ಪೀಸ್ ಸ್ಟಡಿ ಮಾಡ್ತೀರಾ. ಹಾಗಾಗಿ ಐಸೋಮೆರಿಸಮ್ ಒಂದು ನೆನ್ಪಿಟ್ಕೊಳ್ಳಿ. ಐಸೋಮರ್ಸ್ ಅಂತ ಹೇಳಿದ್ರೆ ಒಂದು ಕಾಂಪೌಂಡ್ಸ್ 2 or more ಕಾಂಪೌಂಡ್ಸ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಕಂಪೇರಿನ್ ತೊಗೊಂಡ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಸೇಮ್ ಇರುತ್ತೆ, ಬಟ್ ಸ್ಟ್ರಕ್ಚರಲ್ ಫಾರ್ಮುಲಾ ಇಸ್ ಡಿಫ್ರೆಂಟ್. ಸ್ಟ್ರಕ್ಚರ್ ಅರೇಂಜ್ಮೆಂಟ್ ಆಫ್ ಆಟಮ್ಸ್ ಆರ್ ಡಿಫ್ರೆಂಟ್ ಆರ್ ಕಾಲ್ಡ್ ಐಸೋಮರ್ಸ್. ದ ಪ್ರಾಸೆಸ್ ಆಫ್ ಫಿನಾಮಿನ ಇಸ್ ಕಾಲ್ಡ್ ಆಸ್ ದ ಐಸೋಮೆರಿಸಮ್ ಅಂತ ಕರಿತೀವಿ. ಅಂತ ಕರಿತೀವಿ ಅಂದರೆ ಐಸೋಮೆರಿಸಮ್ ಅಂತ ಕೂಡ ನಾವು ಹೇಳ್ತೇವೆ. ಸೊ ಹಾಗಾಗಿ ಕೋವಲೆಂಟ್ ಕಾಂಪೌಂಡ್ಸ್ಗಳಲ್ಲಿ ಐಸೋಮೆರಿಸಮ್ ಯಾವ ರೀತಿ ಇರುತ್ತೆ ನೋಡೋದನ್ನೆಲ್ಲ ಇಲ್ಲಿ ಹೇಳ್ತಾರೆ. ಸೊ ಕೋವಲೆಂಟ್ ಕಾಂಪೌಂಡ್ಸ್ ಜನರಲಿ ಎಕ್ಸಿಬಿಟ್ ಐಸೋಮೆರಿಸಮ್. ಸೊ ದಿಸ್ ಈಸ್ ಡ್ಯೂ ಟು ದ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್ಸ್. ಸೊ ಖಂಡಿತವಾಗಲೂ ಕೋವಲೆಂಟ್ ಕಾಂಪೌಂಡ್ಸ್ಗಳು ಐಸೋಮೆರಿಸಮ್ನ ಎಕ್ಸ್ಪ್ರೆಸ್ ಮಾಡ್ತವೆ ಅಥವಾ ಎಕ್ಸಿಬಿಟ್ ಮಾಡ್ತವೆ, ತೋರಿಸ್ತವೆ, ಶೋ ಮಾಡ್ತವೆ. ಯಾಕೆಂದರೆ ದಿಸ್ ಈಸ್ ಡ್ಯೂ ಟು ದ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಬಾಂಡ್ಸ್. ಯಾಕೆ ಅಂತ ಹೇಳಿದ್ರೆ ದಿಸ್ ಈಸ್ ಡ್ಯೂ ಟು ದ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ಸೊ ಆ ಒಂದು ಕಾರಣಕ್ಕೋಸ್ಕರ ಕೋವಲೆಂಟ್ ಕಾಂಪೌಂಡ್ಸ್ ಕೋವಲೆಂಟ್ ಮಾಲಿಕ್ಯೂಲ್ಸ್ ಎಕ್ಸಿಬಿಟ್ಸ್ ಐಸೋಮೆರಿಸಮ್ ಹೇಳ್ಬೋದಾ. ಸೊ ಕೋವಲೆಂಟ್ ಕಾಂಪೌಂಡ್ಸ್ ಜನರಲಿ ಎಕ್ಸಿಬಿಟ್ ಐಸೋಮೆರಿಸಮ್. ದಿಸ್ ಇಸ್ ಡ್ಯೂ ಟು ದ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ತಗೋಬೋದಾ ನಾವೀಗ ಯಾಕೆ ಹೇಳ್ತೀವಿ ಜನರಲಾಗಿ ಅಂತ ಐಸೋಮೆರಿಸಮ್? ನೋಡಿ, ಐಸೋಮೆರಿಸಮಲ್ಲಿ ಡಿಫ್ರೆಂಟ್ ರಿಕ್ವೈರ್ಮೆಂಟ್ ಬರ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ತೊಗೊಂಡಾಗ ಯಾಕೆ ಈ ಕೋವಲೆಂಟ್ ಕಾಂಪೌಂಡ್ಸ್ಗಳು ಐಸೋಮೆರಿಸಮ್ ಎಕ್ಸ್ಪ್ರೆಸ್ ಮಾಡ್ತಾ ಬಂದರೆ ಡ್ಯೂ ಟು ದ ಡೈರೆಕ್ಷನಲ್ ಅರೇಂಜ್ಮೆಂಟ್. ಅದಕ್ಕೆ ಹೇಳಿದಲ್ಲಿ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್ ಅದನ್ನು ಪಾಯಿಂಟ್ ಹೇಳ್ಕೋಬೋದು. ಸೊ ಕೋವಲೆಂಟ್ ಕಾಂಪೌಂಡ್ಸ್ ಜನರಲಿ ಎಕ್ಸಿಬಿಟ್ ಐಸೋಮೆರಿಸಮ್ ಡ್ಯೂ ಟು ದ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ಇಷ್ಟು ನೋಡಿಕೊಂಡ್ರೆ ದಿಸ್ ಆರ್ ವೆರಿ ಇಂಪಾರ್ಟೆಂಟ್. ದಿಸ್ ಆರ್ ದ 6 ಜನರಲ್ ಪ್ರಾಪರ್ಟೀಸ್. ನೆನ್ಪಿಟ್ಕೊಳ್ಳಿ. ಒಂದು ಫಿಸಿಕಲ್ ಸ್ಟೇಟ್ಸು ಹೇಳಿದ್ದೀನಿ, ಅಲ್ಲಿ ಗ್ಯಾಸು ಲಿಕ್ವಿಡ್ ಅಂತ ಬರುತ್ತೆ, ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್, ಲೋ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಲೋ ಬಾಯ್ಲಿಂಗ್ ಪಾಯಿಂಟ್. ಸೊ ಸಾಲ್ಯುಬಿಲಿಟಿ ಅಂತ ಬಂದಾಗ ಇನ್ಸಾಲ್ಯುಬಲ್ ಇನ್ ಪೋಲಾರ್ ಸಾಲ್ವೆಂಟ್ ಆ್ಯಂಡ್ ಸಾಲ್ಯುಬಲ್ ಇನ್ ನಾನ್ ಪೋಲಾರ್ ಸಾಲ್ವೆಂಟ್ಸ್. ಓಕೆ. ಸೊ ಕಂಡಕ್ಟಿವಿಟಿ ಅಂತ ಬಂದಾಗ ದೇ ಡು ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಫ್ಯೂಯಲ್ ಸ್ಟೇಟ್ ಆರ್ ಇನ್ solution state, so due to the non-existence of the ions. And reaction rate very clear. So covalent bond reacting molecules ಬ್ರೇಕ್ ಆಗಬೇಕು ಮತ್ತು ಹೊಸ ಪ್ರಾಡಕ್ಟ್ಸ್ಗಳಲ್ಲಿ ಬಾಂಡ್ ಫಾರ್ಮೇಷನ್ ಆಗಬೇಕು. ಆ ಸಂದರ್ಭದಲ್ಲಿ ದೇ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ. ಸೊ ಯಾವಾಗ ದೇ ನೀಡ್ ಮೋರ್ ಅಮೌಂಟ್ ಆಫ್ ಎನರ್ಜಿ ಆಟೋಮ್ಯಾಟಿಕಲಿ ದ ರಿಯಾಕ್ಷನ್ ರೇಟ್ ಈಸ್ ಸ್ಲೋ. ರಿಯಾಕ್ಷನ್ ರೇಟ್ ಏನಾಗುತ್ತೆ ಸ್ಲೋ ಇನ್ ನೇಚರ್ ಅಂತ ಕೂಡ ಹೇಳ್ತೇವೆ. ಸೊ ಹಾಗಾಗಿ ರಿಯಾಕ್ಷನ್ ರೇಟು ಕೋವಲೆಂಟ್ ಕಾಂಪೌಂಡ್ಸ್ಗಳಲ್ಲಿ ಸ್ಲೋ ಇರುತ್ತೆ. ಅಲ್ಲಿ ಬಾಂಡ್ ಬ್ರೇಕ್ ಆಗಿ ಮತ್ತು ಮೇಕ್ ಆಗಲಿಕ್ಕೋಸ್ಕರ ಅಲ್ಲಿ ಕಡಿಮೆ ಆಗಿರುತ್ತೆ ಸ್ಲೋ. ಆ್ಯಂಡ್ ಐಸೋಮೆರಿಸಮ್ ಅಂತ ಬಂದಾಗ ಕೋವಲೆಂಟ್ ಕಾಂಪೌಂಡ್ಸ್ ಜನರಲಿ ಎಕ್ಸಿಬಿಟ್ ಐಸೋಮೆರಿಸಮ್ ಡ್ಯೂ ಟು ದ ಡೈರೆಕ್ಷನಲ್ ನೇಚರ್ ಆಫ್ ಕೋವಲೆಂಟ್ ಕಾಂಪೌಂಡ್ಸ್. ಕೋವಲೆಂಟ್ ಕಾಂಪೌಂಡ್ಸ್ಗಳ ಡೈರೆಕ್ಷನಲ್ ನೇಚರ್ ಇರೋದ್ರಿಂದ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಐಸೋಮೆರಿಸಮ್. ದಿಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಜನರಲ್ ಪ್ರಾಪರ್ಟೀಸ್ ಆಫ್ ದ ಕೋವಲೆಂಟ್ ಕಾಂಪೌಂಡ್ಸ್. ಇಷ್ಟು ನೋಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್ ಅಂತ ನಾನು ಅನ್ಕೊತೀನಿ. ಸೊ ಇದಾಗಿದ್ದರೆ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾಂಪೌಂಡ್ ಈಸ್ ಬಾಂಡ್ ಪ್ಯಾರಾಮೀಟರ್ ಅಂತ ಬರುತ್ತೆ, ಅದನ್ನು ನೋಡ್ಕೊಂಡ್ಬಿಡೋಣ. ಇಷ್ಟು ನೋಡ್ಕೊಂಡ್ರೆ ವೆಲ್ ಆ್ಯಂಡ್ ಗುಡ್. ಸೊ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಬಾಂಡ್ ಪ್ಯಾರಾಮೀಟರ್ಸ್. ಸೊ ಬಾಂಡ್ ಪ್ಯಾರಾಮೀಟರ್ಸಲ್ಲಿ 3 ಕಾನ್ಸೆಪ್ಟ್ ಬರುತ್ತೆ, ಅದನ್ನು ಹೇಳ್ಬಿಟ್ರಿ ಅಷ್ಟು ಸಾಕು ಇವತ್ತಿಗೆ. ಸೊ ಒಂದು ಬಾಂಡ್ ಎಂತ ಬಾಂಡ್ ಎನರ್ಜಿ ಅಂತ ಬರುತ್ತೆ, ಇನ್ನೊಂದು ಬಾಂಡ್ ಲೆಂತ್ ಅಂತ ಬರುತ್ತೆ, ಇನ್ನೊಂದು ಬಾಂಡ್ ಆ್ಯಂಗಲ್. ದಿಸ್ ದ ಬಾಂಡ್ ಪ್ಯಾರಾಮೀಟರ್ಸ್ ಅಂತ ಕರಿತೀವಿ. ಸೊ ದೀಸ್ ಆರ್ ಬಾಂಡ್ ಪ್ಯಾರಾಮೀಟರ್ಸ್ ಅಂತ ಹೇಳಿದಾಗ ಅಲ್ಲಿ ಬಾಂಡ್ ಎನರ್ಜಿ ಬಂತು ಮತ್ತು
ಬಾಂಡ್ ಲೆಂತ್ ಮತ್ತು ಬಾಂಡ್ ಆ್ಯಂಗಲ್, ಈ ಮೂರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಈ ಮೂರು ಕಾನ್ಸೆಪ್ಟನ್ನು ನೋಡಿಕೊಂಡ್ರೆ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಆ ಲೇವಿ ಸ್ಟ್ರಕ್ಚರ್ ಬರೆಯೋದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಸೊ ಲೇವಿ ಸ್ಟ್ರಕ್ಚರ್ನ ಸ್ಟಡಿ ಮಾಡೋಣ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕೇಳಿದ್ರು ನೋಡ್ಕೊಂಡು ಸೊ ಈ ಟಾಪಿಕ್ಸ್ ವೆರೈಟಿ ಟಾಪಿಕ್ಗಳು ಸೊ ನಡ್ಕೊಂಡು ಹೋಗಲೇಬೇಕಾಗುತ್ತೆ ಅನಿವಾರ್ಯ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಈ ಟಾಪಿಕ್ ಯಾವ ಸಿಲೆಬಸ್ಸನ್ನು ಕೂಡ ಯಾವ ಕಾನ್ಸೆಪ್ಟನ್ನು ಕೂಡ ಡಿಲೀಟ್ ಮಾಡಿಲ್ಲ. ಸೊ ಎಂಟೈರ್ ಸಿಲೆಬಸ್ಸನ್ನು ಎಸ್ ಇಟ್ ಈಸ್ ಆಗಿ ಕ್ಯಾರಿ ಮಾಡಿದ್ದಾರೆ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಕ್ಲಿಯರ್ ಈಗ ಬಾಂಡ್ ಪ್ಯಾರಾಮೀಟರ್ಸ್. Bond parameters. Bond parameters. Bond parameters. So bond parameters ಮೊದಲು bond enthalpy. Bond enthalpy ಅಥವಾ bond energy. Bond parameter or bond ಪ್ಯಾರಾಮೀಟರ್ಸ್ ಅಲ್ಲಿ ಬಾಂಡ್ ಎಂಥಾಲ್ಪಿ ಅಥವಾ ಬಾಂಡ್ ಎನರ್ಜಿ. ಕ್ಲಿಯರ್. ಸೊ ಇಲ್ಲಿ ಬಾಂಡ್ ಎನರ್ಜಿ ಅಂದರೆ ಫಸ್ಟು ಅದು ಇಂಪಾರ್ಟೆಂಟು. ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಬಾಂಡ್ಸ್ ಆಫ್ ದಿ ಸೇಮ್ ಕೈಂಡ್ ಆ್ಯಂಡ್ ಟು ಸೆಪರೇಟ್ ದ ಬಾಂಡ್ ಆ್ಯಂಡ್ ಆಟಮ್ಸ್ ಇನ್ ದ ಗೇಷಿಯಸ್ ಸ್ಟೇಟ್. ಅಂದರೆ ಸೊ ಇಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಆರ್ ನೀಡೆಡ್ ಟು ಬ್ರೇಕ್ 1 mole ಆಫ್ ಕಾಂಪೌಂಡ್. 1 mole ಆಫ್ ಕಾಂಪೌಂಡ್ ಟು ಸೆಪರೇಟ್ ದ ಗೇಷಿಯಸ್ ಆಟಮ್ಸ್. ಸೊ ಹಾಗೆ 1 mole ಆಫ್ ಕಾಂಪೌಂಡನ್ನು ಬ್ರೇಕ್ ಮಾಡಿಬಿಟ್ಟು ಅದನ್ನು ಗೇಷಿಯಸ್ ಕಾಂಪೌಂಡ್ ಮಾಡಬೇಕಾಗತ್ತೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಹೇಳಿ ಏನಪ್ಪ ಅಂತ ಹೇಳಿದ್ರೆ ಸೊ ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಸೊ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ. ಹೇಗೆ ಅಂತ ಫಾರ್ ಎಕ್ಸಾಂಪಲ್ ನಾವು ಕಾಣಿಸಿದ್ರೆ ಯಾವುದೋ 1 mole ಆಫ್ ಸೋಡಿಯಂ ಕ್ಲೋರೈಡ್ ಇದೆ. ಈ 1 mole ಆಫ್ ಸೋಡಿಯಂ ಕ್ಲೋರೈಡ್ನ ಬ್ರೇಕಪ್ ಮಾಡಿಬಿಟ್ಟು ಗೇಷಿಯಸ್ ಆಟಮ್ ಒಂದು ಸೋಡಿಯಂ Na+- ಮತ್ತೊಂದು Cl ಡಿಸ್ಕರ್ಡ್ ಗೇಷಿಯಸ್, ಇದು ಕೂಡ ಗೇಷಿಯಸ್ ಆಗಬೇಕು, ಇದು ಕೂಡ ಗೇಷಿಯಸ್ ಆಗಬೇಕು. ಸೊ ದಟ್ ಈಸ್ ಕಾಲ್ಡ್ ಆಸ್ ದ ಸೊ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ. ಅಂದರೆ ಇಲ್ಲಿ ಹೇಳುವಾಗ ಅಂದರೆ ಒಂದು ನೆನ್ಪಿಟ್ಕೊಳ್ಳಿ, ದ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬ್ರೇಕ್ 1 mole ಆಫ್ ಕಾಂಪೌಂಡ್ ಸೆಪರೇಟೆಡ್ ಇಂಟು ಗೇಷಿಯಸ್ ಸ್ಟೇಟ್ ಆಫ್ ಆಟಮ್ಸ್, ಸೆಪರೇಟೆಡ್ ಟು ಫಾರ್ಮ್ ಗೇಷಿಯಸ್ ಸ್ಟೇಟ್ ಆಫ್ ಮಾಲಿಕ್ಯೂಲ್ಸ್, ಗೇಷಿಯಸ್ ಸ್ಟೇಟ್ ಆಫ್ ಅಂತ ಹೇಳಿದ್ರು ಕೂಡ ತಪ್ಪೆ, ಅಥವಾ ಸೆಪರೇಟೆಡ್ ಟು ಗೇಷಿಯಸ್ ಆಟಮ್ಸ್ ಅಥವಾ ಆಟಮ್ಸ್ ಆಫ್ ಗೇಷಿಯಸ್ ಸ್ಟೇಟ್ ಅಂತ ಹೇಳೋದು ತಪ್ಪೇನಿದೆ. ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ. ಅಂದರೆ ಸೊ ಒಂದು 1 mole ಆಫ್ ಕಾಂಪೌಂಡನ್ನು ಬ್ರೇಕಪ್ ಮಾಡಿಬಿಟ್ಟು ಅದು ಸೆಪರೇಟ್ ಅಯಾನ್ಸ್ ಆಗಬೇಕು, ಸೆಪರೇಟ್ ಗೇಷಿಯಸ್ ಸ್ಟೇಟಿಗೆ ಕನ್ವರ್ಟ್ ಮಾಡಬೇಕು, ಸೆಪರೇಟ್ ಕ್ಯಾಟಯಾನ್ಸ್ ಮತ್ತು ಆನಯಾನ್ಸ್ ಆಗಬೇಕು. ಸೊ ಆ 1 mole ಆಫ್ ಕಾಂಪೌಂಡ್ನ ಬ್ರೇಕಪ್ ಮಾಡಲಿಕ್ಕೆ ಏನು ಎನರ್ಜಿ ಬೇಕಲ್ಲ, ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ದ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ ಅಂತ ಕರಿತೀವಿ. ಒಂದು ಪಾಯಿಂಟ್. ಅದ್ರ ಜೊತೆಗೆ ಇನ್ನೊಂದು, ಇಟ್ಸ್ ಮ್ಯಾಗ್ನಿಟ್ಯೂಡ್ ಡಿಪೆಂಡ್ಸ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಈ ಏನು ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ ಇದೆಯಲ್ಲ, ದಿಸ್ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಇಟ್ ಶುಡ್ ಬಿ ಡಿಪೆಂಡ್ಸಿಂಗ್ ಅಪಾನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಯಾವ ಫ್ಯಾಕ್ಟರ್ಸ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಸೈಜ್ ಆಫ್ ದಿ ಆಟಮ್ಸ್, ಒಂದು ಸೈಜ್ ಆಫ್ ದಿ ಆಟಮ್ಸ್. ಫಸ್ಟ್ ಯಾವುದು ಅಂದರೆ ಸೈಜ್ ಆಫ್ ದಿ ಆಟಮ್ಸ್. ನೆನ್ಪಿಟ್ಕೊಳ್ಳಿ, ಬಾಂಡ್ ಎಂಥಾಲ್ಪಿ ಆಫ್ ಅದರ ಮ್ಯಾಗ್ನಿಟ್ಯೂಡ್ ಆಫ್ ದಿ ಅಂದರೆ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದ ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ ಡಿಪೆಂಡ್ಸ್ ಆನ್ ದ ಫಾಲೋಯಿಂಗ್ ಫ್ಯಾಕ್ಟರ್ಸ್. ಫಸ್ಟ್ ಒನ್ ಇಸ್ ಸೈಜ್ ಆಫ್ ದಿ ಆಟಮ್ಸ್. ಒಂದು ಪಾಯಿಂಟ್, ಸೈಜ್ ಆಫ್ ದಿ ಆಟಮ್ಸ್. ಆಟಮ್ಸ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತಂತೆ. ಎರಡನೇದು ಸೆಕೆಂಡ್ ಒನ್ ಮಲ್ಟಿಪ್ಲಿಸಿಟಿ ಆಫ್ ದಿ ಬಾಂಡ್ಸ್. ಮಲ್ಟಿಪ್ಲಿಸಿಟಿ ಆಫ್ ದಿ ಬಾಂಡ್ಸ್, ಸೈಜ್ ಆಫ್ ದಿ ಆಟಮ್ಸ್, ಮಲ್ಟಿಪ್ಲಿಸಿಟಿ ಆಫ್ ದಿ ಬಾಂಡ್ಸ್. ಸೊ ಮೂರನೇದೊಂದು ಇದೆ ಜನರಲ್ ಆಗಿ. ಥರ್ಡ್ ಒನ್ ಇಸ್ ನಂಬರ್ ಆಫ್ ಲೋನ್ ಪೇರಿಂಗ್ ಎಲೆಕ್ಟ್ರಾನ್ಸ್. So number of lone pairing electrons. These are the important, the magnitude of the bond enthalpy, ಅಥವಾ the magnitude depends on the following factors. The bond enthalpy magnitude depends on the following factors. Size of the atoms, one is number of multiplicity of the bonds, or the multiplicity of the bonds, and is number of lone pairing electrons. That's all. This is the first point. ಅಂದರೆ ಬಾಂಡ್ ಪ್ಯಾರಾಮೀಟರ್ಸ್ ಅಲ್ಲಿ ಮೊದಲನೇ ಫ್ಯಾಕ್ಟರ್ ಬಂದ್ಬಿಟ್ಟು ಬಾಂಡ್ ಎಂಥಾಲ್ಪಿ ಬಾಂಡ್ ಎನರ್ಜಿ ನಾನು ಹೇಳ್ತಾ ಇರೋದು. ಅದೇನು ಹೇಳುತ್ತಪ್ಪ ಜನರಲ್ಲಾಗಿ ಅಂತ ಹೇಳಿದ್ರೆ, ಸೊ ಒಂದು ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ದ 1 mole ಆಫ್ ಕಾಂಪೌಂಡ್ ಇಂಟು ಸೆಪರೇಟ್ ದ ಗೇಷಿಯಸ್ ಸ್ಟೇಟ್ ಆಫ್ ಆಟಮ್ಸ್ ಆರ್ ಗೇಷಿಯಸ್ ಸ್ಟೇಟ್ ಆಫ್ ಅಯಾನ್ಸ್. ದಟ್ ಎನರ್ಜಿ ಇಸ್ ಕಾಲ್ಡ್ ಆಸ್ ದ bond energy or bond enthalpy. This bond enthalpy magnitude depends on the following factors such as, so one is size of the atoms, multiplicity of the bonds, and number of lone pairing electrons. That's all. This is the first parameter. This is the parameter bond enthalpy. I will move on to the second parameter. So bond length. The second one is called bond length. The second one is the bond length.
ಬಾಂಡ್ ಲೆಂತ್. ಇದರಲ್ಲಿ ಆ ಬಾಂಡ್ ಲೆಂತ್ ಅಂದರೆ ಏನು? ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯರ್ ಆಫ್ ಟೂ ಬಾಂಡೆಡ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಅಂದರೆ ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ನ್ಯೂಕ್ಲಿಯರ್ ಆಫ್ ಟೂ ಬಾಂಡೆಡ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಈಗ ಟೂ ಬಾಂಡೆಡ್ ಅಂತ ಹೇಳಿದ್ರೆ ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಇಲ್ಲೊಂದು ಮಾಲಿಕ್ಯೂಲ್ ಇದೆ, ಎರಡೂ ಕೂಡ ಬಾಂಡ್ ಆಗಿದೆ. ಇದ್ರ ಮಧ್ಯೆ ಏನಿಲ್ಲ, ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಟೂ ನ್ಯೂಕ್ಲಿಯೈ ಆಫ್ ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯೈ ಆಫ್ ಟೂ ಬಾಂಡೆಡ್ ಆಟಮ್ಸ್. ವೆರಿ ಕ್ಲಿಯರ್. ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯೈ ಆಫ್ ಟೂ ಆಟಮ್ಸ್ in a molecule, that we can call it as a bond length. ನೋಡಿ, ಈ ಒಂದು ಮಾಲಿಕ್ಯೂಲ್ ಎರಡೂ ಕೂಡ ಬಾಂಡ್ ಆಗಿದೆ. ಸೊ ಎರಡೂ ಕೂಡ ಬಾಂಡ್, ಇದು ನ್ಯೂಕ್ಲಿಯೈ, ಇದು ನ್ಯೂಕ್ಲಿಯೈ. ಇದ್ರ ಮಧ್ಯೆ ಡಿಸ್ಟೆನ್ಸ್ ಇದೆಯಲ್ಲ, ನೋಡಿ ದಿಸ್ ಇಸ್ ದ ನೋಡಿ, ಇಲ್ಲೊಂದು ತೊಗೊಂಡ್ರೆ ಇದನ್ನ ತೊಗೊಂಡ್ರೆ ಇದು ಸೆಂಟರ್ ಆಫ್ ದ ನ್ಯೂಕ್ಲಿಯಸ್. ಎರಡು ಬಾಂಡ್ ಆಗಬೇಕು, ಒಂದೊಂದು ಓವರ್ಲ್ಯಾಪ್ ಆಗಬೇಕು. ಇವೆರಡು ಬಾಂಡ್ ಆಗಬೇಕು ಆಟಮ್ಸ್ ಅಂತ ಹೇಳುತ್ತೆ. ನೋಡಿ, ಇದು ಕೂಡ ಇದು ಎರಡೂ ಕೂಡ ಬಾಂಡ್ ಆಯಿತು. ನ್ಯೂಕ್ಲಿಯಸ್ ಇಲ್ಲಿದೆ, ಇಲ್ಲಿದೆ. ಇದ್ರ ಮಧ್ಯೆ ಇದೆಯಲ್ಲ, ದಿಸ್ ಇಸ್ ದ ಅವರೇಜ್ ಡಿಸ್ಟೆನ್ಸ್. ದಿಸ್ ಇಸ್ ಕಾಲ್ಡ್ ಎಸ್ ಬಾಂಡ್ ಲೈನ್. ಅರ್ಥ ಆಯ್ತು ಹೇಳ್ತಿದ್ದೀನಿ ಈಗ. ಅದಕ್ಕೆ ಹೇಳೋದು ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯೈ ಆಫ್ ಟೂ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್. ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ನ್ಯೂಕ್ಲಿಯೈ ಆಫ್ ಟೂ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಎಸ್ ದ ಬಾಂಡ್ ಲೈನ್. ಕ್ಲಿಯರ್ ಆಯ್ತು ಈಗ? ಈ ಆಟಮ್ನ ನ್ಯೂಕ್ಲಿಯಸ್ ಇದು ಬೇಕಾದ್ರೆ ಇದನ್ನು ಎ ಅಂತ ಇಟ್ಕೊಳ್ಳಿ, ಇದನ್ನು ಬಿ ಅಂತ ಇಟ್ಕೊಳ್ಳಿ. ಇವೆರಡರ ಮಧ್ಯೆ ಬರೋ ಡಿಸ್ಟೆನ್ಸ್ ಅವರೇಜ್ ಇರಬೇಕು ಜನರಲ್ ಆಗಿ. ದಟ್ ಅವರೇಜ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ದ ಬಾಂಡ್ ಲೆಂತ್. ದ ಅವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ದ ಟೂ ನ್ಯೂಕ್ಲಿಯೈ ಆಫ್ ಆಟಮ್ಸ್ ಇನ್ ಎ ಮಾಲಿಕ್ಯೂಲ್ ಈಸ್ ಕಾಲ್ಡ್ ಆಸ್ ದ ಬಾಂಡ್ ಲೆಂತ್ ಅಂತ ಕರಿತಾ ಹೋಗ್ತೀವಿ. ದಟ್ಸ್ ಆಲ್, ಬಾಂಡ್ ಲೆಂತ್. ಸೊ ಓಕೆ, ಸೊ ಅಲ್ಲಿ ಬಾಂಡ್ ಲೆಂತ್ ಪಾಯಿಂಟನ್ನು ಕೂಡ ಹೇಳ್ತಾರೆ ಜನರಲ್ ಆಗಿ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ದ ಸೈಜ್ ಆಫ್ ದಿ ಆಟಮ್ಸ್ ಅಂಡ್ ನೇಚರ್ ಆಫ್ ಬಾಂಡ್ಸ್. This bond length depending upon the size of the atoms and nature of bonds ಮೇಲೆ ಡಿಪೆಂಡ್ ಆಗಿರುತ್ತೆ. ಹೇಗೆ? ಅದರಲ್ಲಿ ಮೊದಲು ಸೈಜ್ ಆಫ್ ದಿ ಆಟಮ್ಸ್ ಅಂತ ಹೇಳಿದ್ರೆ ಬಾಂಡ್ ಲೆಂತ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಸೈಜ್ ಆಫ್ ದಿ ಆಟಮ್ಸ್. ಸೊ ಬಾಂಡ್ ಲೆಂತ್ ಇನ್ಕ್ರೀಸ್ ಆದರೆ ಆಟಮ್ನ ಸೈಜು ಕೂಡ ಇನ್ಕ್ರೀಸ್ ಆಗುತ್ತೆ. ಬಾಂಡ್ ಲೆಂತ್ ಇನ್ಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ದಿ ಆಟಮ್ಸ್. So greater the size of the bonded atoms, greater is the bond length. ಆಟೋಮೆಟಿಕಲಿ ಇಲ್ಲೇನಾಗುತ್ತೆ, ಬಾಂಡ್ ಲೆಂತ್ ಜಾಸ್ತಿ ಆದರೆ ಆಟಮ್ನ ಸೈಜು ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬಾಂಡ್ ಲೆಂತ್ ಕೂಡ ಗ್ರೇಟರ್ ಆಗುತ್ತೆ. ದಟ್ಸ್ ಆಲ್. ಇಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್. ದಿಸ್ ಬಾಂಡ್ ಲೆಂತ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ದ ಸೈಜ್ ಆಫ್ ದಿ ಆಟಮ್ಸ್. ಇಫ್ ದ ಬಾಂಡ್ ಲೆಂತ್ ಇನ್ಕ್ರೀಸಸ್, ಸೈಜ್ ಆಫ್ ದಿ ಆಟಮ್ ಇಸ್ ಆಲ್ಸೋ ಇನ್ಕ್ರೀಸಸ್. ಇಟ್ ಈಸ್ ಆಲ್ವೇಸ್ ಡೈರೆಕ್ಟ್ಲಿ ರಿಲೇಟೆಡ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ಕೂಡ ಹೇಳ್ತಾ ಹೋಗ್ತೀವಿ. ಫಸ್ಟ್ ಪಾಯಿಂಟ್. ಎರಡನೇದು ನೇಚರ್ ಆಫ್ ದಿ ಆಟಮ್ಸ್ ಅಂತ ಕೂಡ ಹೇಳಿದ್ವಿ. ಸೊ ನೇಚರ್ ಆಫ್ ಬಾಂಡೆಡ್ ಅಂತ ಹೇಳಿದಾಗ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್ ಅಂತ ಬರುತ್ತೆ ಇಲ್ಲಿ. ಸೊ ಬಾಂಡ್ ಲೆಂತ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್. ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್. ಅರ್ಥ ಆಯ್ತಾ? ಅಲ್ಲೇನಾಯ್ತು ಅಂತಂದರೆ ಸೈಜ್ ಆಫ್ ದಿ ಆಟಮು ಇನ್ಕ್ರೀಸ್ ಆದರೆ ಬಾಂಡ್ ಲೆಂತ್ ಇನ್ಕ್ರೀಸ್ ಆಗುತ್ತೆ. ಇಲ್ಲಿ ಬಾಂಡ್ಸ್ ಕೂಡ ಆಗುತ್ತೆ ಇಲ್ಲಿ ಹೇಳಿ. ಸೊ ಬಾಂಡ್ ಲೆಂತ್ ಡಿಕ್ರೀಸಸ್ ಇಲ್ಲಿ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್ಗಳಲ್ಲಿ ಬಾಂಡ್ ಲೆಂತ್ ಡಿಕ್ರೀಸ್ ಆದಂಗೆ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್ ಏನಾಗ್ತಾ ಹೋಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ಬಾಂಡ್ ಲೆಂತ್ ಇನ್ಕ್ರೀಸಸ್, ಸೈಜ್ ಇನ್ಕ್ರೀಸಸ್. ಬಾಂಡ್ ಲೆಂತ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್. ಕ್ಲಿಯರ್? ಬಾಂಡ್ ಲೆಂತ್ ಇನ್ಕ್ರೀಸ್ ಆದರೆ ಸೈಜ್ ಆಫ್ ದಿ ಆಟಮ್ ಕೂಡ ಇನ್ಕ್ರೀಸ್ ಆಗುತ್ತೆ, ಡೈರೆಕ್ಟ್ಲಿ ಪ್ರಪೋರ್ಷನ್. ಕ್ಲಿಯರ್? ಅದೇ ರೀತಿ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್ ಹೇಳುವಾಗ ಬಾಂಡ್ ಲೆಂತ್ ಡಿಕ್ರೀಸ್ ಆದರೆ ವಿತ್ ಇನ್ಕ್ರೀಸ್ ಇನ್ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್ ಇಟ್ ಈಸ್ ಇನ್ವರ್ಸ್ಲಿ ರಿಲೇಟೆಡ್. ಇದೊಂದು ಪಾಯಿಂಟ್ ಇಟ್ಕೊಳ್ಳಿ. ಅಲ್ಲಿ ಡೈರೆಕ್ಟಾಗಿ ಹೇಳ್ತೀವಿ ಸೈಜಿಗೆ, ಇಲ್ಲಿ ಮಲ್ಟಿಪ್ಲಿಸಿಟಿ ಆಫ್ ಬಾಂಡ್ಸ್ ಬಂದಾಗ ಇನ್ವರ್ಸ್ಲಿ ಅಂತ ಹೇಳ್ತೀವಿ. ದಿಸ್ ಇಸ್ ದ ಸೆಕೆಂಡ್ ಪಾಯಿಂಟ್. ಐ ವಿಲ್ ಮೂವ್ ಆನ್ ಟು ದ ಥರ್ಡ್ ಪ್ಯಾರಾಮೀಟರ್, ಬಾಂಡ್ ಆ್ಯಂಗಲ್. ಈ ಮೂರು ಪಾಯಿಂಟ್ ಇದೆ. ಸೊ ಈ ಮೂರು ಕೂಡ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ನೆನ್ಪಿಟ್ಕೊಳ್ಳಿ. ಬಾಂಡ್ ಪ್ಯಾರಾಮೀಟರ್ಸ್ ಅಂತ ಹೇಳಿದ್ರೆ ಒಂದು ಬಾಂಡ್ ಅಂತ, ಅದು ಬಾಂಡ್ ಎನರ್ಜಿ ಅಂತ, ಒಂದು ಬಾಂಡ್ ಲೆಂತ್ ಅಂತ, ಮತ್ತೊಂದು ಬಾಂಡ್ ಆ್ಯಂಗಲ್ ಅಂತ. ನೋಡಿ, ಬಾಂಡ್ ಆ್ಯಂಗಲ್ ಗೊತ್ತಿರೋ ವಿಚಾರ ನೆನ್ಪಿಟ್ಕೊಳ್ಳಿ. ಬಾಂಡ್ ಆ್ಯಂಗಲ್ ಅಂತ ಹೇಳಿದ್ರೆ ಅವರೇಜ್ ಆ್ಯಂಗಲ್ ಬಿಟ್ವೀನ್ ದ lines representing the orbitals containing bonded electrons. Okay, average angle between the lines representing the orbitals containing bonded electrons. So ಒಂದು ಆರ್ಬಿಟಲ್, ಎಸ್ ಆರ್ಬಿಟಲ್ ಪಿ ಆರ್ಬಿಟಲ್ ಅಂತ ನಾವು ತಗೊಂಡಾಗ ಇಲ್ಲಿ ಲೈನ್ಸ್ ರೆಪ್ರೆಸೆಂಟೇಟಿವ್. ಫಾರ್ ಎಕ್ಸಾಂಪಲ್ ನಾನು SP3 ನಾನು ತೊಗೊಂಡಿದ್ದೀನಿ. ಈಗ SP3 ರೆಪ್ರೆಸೆಂಟ್ ಹೇಳಿದಾಗ ನೋಡಿ ನನಗೆ ಈ ರೀತಿ ಬರುತ್ತೆ. ಟೆಟ್ರಾಹೆಡ್ರನ್ ಈ ರೀತಿ ಬರುತ್ತೆ. ಟೆಟ್ರಾಹೆಡ್ರನ್ ಅಂತ
ಇಲ್ಲಿ ಸಿ ಸಾರಿ ದಿಸ್ ಇಸ್ ಸಿ ಎಚ್ 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 ದಿಸ್ ಇಸ್ ದ ಬಾಂಡ್ ಆಂಗಲ್ ಇಸ್ 109 degree 20. ದಿಸ್ ಇಸ್ ದ ಅವರೇಜ್. ಕ್ಲಿಯರ್ ಇಲ್ಲಿ ನೋಡಿ ಅದನ್ನ ಹೇಳ್ತಾರೆ ಪಾಯಿಂಟ್ ಅವ್ರು ಏನು ಹೇಳ್ತಾರೆ ಇಲ್ಲಿ ಹೇಳ್ತಾರಪ್ಪ ಅಂದರೆ ಅವರೇಜ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್, ಅವರೇಜ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ರೆಪ್ರೆಸೆಂಟಿಂಗ್ ದ ಆರ್ಬಿಟಲ್ಸ್ ಕಂಟೈನಿಂಗ್ ಬಾಂಡೆಡ್ ಎಲೆಕ್ಟ್ರಾನ್ಸ್. ನೋಡಿ ಇವೆರಡು ಲೈನ್ಗಳು ಬಂದಿದೆ, ದಿಸ್ ಆ್ಯಂಗಲ್. ಸೊ ಹಾಗಾಗಿ ಅವರೇಜ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ರೆಪ್ರೆಸೆಂಟಿಂಗ್ ದ ಬಾಂಡೆಡ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಥವಾ ಬಾಂಡೆಡ್ ಎಲೆಕ್ಟ್ರಾನ್ಸ್. ಬಾಂಡ್ ಆ್ಯಂಗಲ್ ಅಂದರೆ ಅವರೇಜ್ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ representing the orbitals. Average angle between the lines. This is H. ಹಾಗಾಗಿ average angle between the lines representing the orbitals containing the bonded electrons. Okay, this is the bond angle ಅಂತ ಕರೀತೀವಿ. ಸೊ ಬಾಂಡ್ ಆ್ಯಂಗಲ್ ಅಂತ ಹೇಳಿದ್ರೆ ದ ಬಾಂಡ್ ಆ್ಯಂಗಲ್ is the average angle between the lines representing the average angles between the lines representing the orbitals containing the bonded electrons. ಅನ್ಪೇರಲ್ಲ, ಎರಡೂ ಕೂಡ ಬಾಂಡ್ ಆಗಿರಬೇಕು. ಆರ್ಬಿಟಲ್ಸ್ ಕಂಟೈನಿಂಗ್ ದ ಬಾಂಡೆಡ್ ಎಲೆಕ್ಟ್ರಾನ್ಸ್, ದಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ದ ಬಾಂಡ್ ಆ್ಯಂಗಲ್ ಅಂತ ಕರಿತೀವಿ. ಸೊ ಇಲ್ಲಿ ಬಾಂಡ್ ಆ್ಯಂಗಲ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಬಾಂಡ್ ಆ್ಯಂಗಲ್ ಡಿಗ್ರಿ ಅಂತ ಹೇಳ್ತೀವಿ. ಸೊ ಬಾಂಡ್ ಆ್ಯಂಗಲ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಡಿಗ್ರಿ ಅಂತ ಕೂಡ ಹೇಳ್ತೀವಿ, ಮಿನಿಟ್ ಅಲ್ಲಿ ಕೂಡ ಹೇಳ್ತೀವಿ, ಮತ್ತು ಸೆಕೆಂಡ್ ಅಂತ ಕೂಡ ಹೇಳ್ತೀವಿ. ಸೊ ಬಾಂಡ್ ಆ್ಯಂಗಲ್ ಇಸ್ ರೆಪ್ರೆಸೆಂಟೆಡ್ ಇನ್ ಡಿಗ್ರಿ, ಮಿನಿಟ್, ಮತ್ತೊಂದು ಯಾವುದು ಸೆಕೆಂಡ್. ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಸೊ ಬಾಂಡ್ ಆ್ಯಂಗಲ್ ಇನ್ ಮೀಥೇನ್ ಮಾಲಿಕ್ಯೂಲ್ ಈಸ್ CH4 is 109 degree 28 minute ಅಂತ ಕೇಳಬಹುದು. ಅದೇ ರೀತಿ ಸೊ ಬಾಂಡ್ ಆ್ಯಂಗಲ್ ಇನ್ ಬೋರಾನ್ ಟ್ರೈಫ್ಲೋರೈಡ್ ಇಸ್ ಲೈಕ್ FbF ಈಸ್ 120 ಡಿಗ್ರಿ ಅಂತ ಹೇಳ್ತೀವಿ. ಅದೇ ರೀತಿ ಬಾಂಡ್ ಆ್ಯಂಗಲ್ ಇನ್ ವಾಟರ್ ಮಾಲಿಕ್ಯೂಲ್ HOH ಈಸ್ 104 ಬರುತ್ತಾ, ಓಕೆ, 104 ಡಿಗ್ರಿ 5 minutes. ಸೊ ದಿಸ್ ಆರ್ ನೋಡಿ ಈ ರೀತಿ ಡಿಗ್ರಿ ಅಂತ ಒಂದ್ಗಿಂತ ಮಿನಿಟ್ ಡಬಲ್ ಹಾಕಿದ್ರೆ ಸೆಕೆಂಡ್ ಅಂತ ಕರಿತೀವಿ. ಸೊ ಹಾಗಾಗಿ ಇದನ್ನು ಬಾಂಡ್ ಆ್ಯಂಗಲ್ಸ್ ಎಕ್ಸ್ಪ್ರೆಸ್ ಮಾಡುವಾಗ ಡಿಗ್ರಿಲೂ ಹೇಳ್ತಾರೆ, ಮಿನಿಟಲ್ಲೂ ಹೇಳ್ತಾರೆ, ಮತ್ತು ಸೆಕೆಂಡ್ಸ್ ಹೇಳ್ತಾರೆ. ದಟ್ಸ್ ಆಲ್. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಸೊ ಜನರಲ್ ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಕಾಂಪೌಂಡ್ಸು ಅದ್ರ ಜೊತೆಗೆ ಬಾಂಡ್ ಪ್ಯಾರಾಮೀಟರ್ಸ್ ನೋಡ್ಕೊಂಡಿವಿ. ಆ ಬಾಂಡ್ ಪ್ಯಾರಾಮೀಟರ್ಸ್ 3 ಬರುತ್ತೆ: ಬಾಂಡ್ ಎಂಥಾಲ್ಪಿ, ಬಾಂಡ್ ಲೆಂತ್, ಮತ್ತು ಬಾಂಡ್ ಆ್ಯಂಗಲ್ಸ್. ಇಷ್ಟು ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ಲೇವಿ ಸ್ಟ್ರಕ್ಚರ್ಸ್ನ ಯಾವ ರೀತಿ ಬರೆಯುತ್ತೆ ಸ್ಟಡಿ ಮಾಡ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಸಾಕು. ಥ್ಯಾಂಕ್ ಯು.